ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋದಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಏನು? ದ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಆ್ಯಂಡ್ ನಾಟ್ ಆನ್ ದ ನೇಚರ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ಸ್. ಯಾವ ಪ್ರಾಪರ್ಟೀಸ್ಗಳು ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಆ ಸಲ್ಯೂಟ್ ಪಾರ್ಟಿಕಲ್ಸ್ಗಳ ನೇಚರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅಂಥ ಪ್ರಾಪರ್ಟೀಸ್ಗಳನ್ನು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಇದರ ಡೆಫಿನೇಷನ್ನ ಕೇಳ್ತಾರೆ ಎಕ್ಸಾಮಲ್ಲಿ, ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಏನು ಅಂತ. ಆ್ಯಂಡ್ ಇಂತಹ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ದೇರ್ ಆರ್ 4 ಟೈಪ್ಸ್: ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್, ಎಲಿವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್, ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಸೊ ಇವುಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. First one, relative lowering of vapor pressure. When a non-volatile solute is dissolved in a volatile solvent, the vapor pressure of the solution is always lower than that of the pure solvent. ಒಂದು ನಾನ್ ವಾಲಟೈಲ್ ಸಲ್ಯೂಟನ್ನು ವಾಲಟೈಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತಾರೆ. ಆಗ ಸಲ್ಯೂಷನ್ನ ವೇಪರ್ ಪ್ರೆಷರು ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ಗಿಂತ ಕಡಿಮೆ ಇರುತ್ತೆ. ಯಾಕೆ? ಪ್ಯೂರ್ ಸಾಲ್ವೆಂಟು ವಾಲಟೈಲ್ ಸಾಲ್ವೆಂಟ್ ಆಗಿದೆ, ಸೊ ಅದರಲ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅಷ್ಟೇ ಇರೋದು. ಆದರೆ ಸಲ್ಯೂಷನ್ ಅಂತ ಬಂದಾಗ ಅದರಲ್ಲಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಎರಡೂ ಮಾಲಿಕ್ಯೂಲ್ಸ್ ಇದೆ, ಆದರೆ ಸಲ್ಯೂಟ್ ಮಾಲಿಕ್ಯೂಲ್ಸ್ಗಳು ನಾನ್ ವಾಲಟೈಲ್ ಆಗಿದೆ, ಸಾಲ್ವೆಂಟ್ ಮಾಲಿಕ್ಯೂಲ್ಸು ವಾಲಟೈಲ್ ಆಗಿದೆ. ಆದ್ದರಿಂದ ಸಲ್ಯೂಷನ್ನ ವೇಪರ್ ಪ್ರೆಷರು ಪ್ಯೂರ್ ಸಾಲ್ವೆಂಟ್ಗಿಂತ ಕಡಿಮೆ ಇರುತ್ತೆ. ಸೊ xi1 ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ವೆಂಟ್, xi2 mole fraction of the non-volatile solute, P1 naught vapor pressure of the pure solvent, P1 vapor pressure of the solution. ಇವುಗಳನ್ನೆಲ್ಲವನ್ನು ಕೂಡ ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಅವುಗಳು ಏನು ಅಂತ ಮುಂಚೆನೇ ನಮಗೆ ಗೊತ್ತಿರಬೇಕು. ಅಕಾರ್ಡಿಂಗ್ ಟು ರೌಲ್ಸ್ ಲಾ, ಸೊ ರೌಲ್ಸ್ ಲಾ ಎಕ್ಸ್ಪ್ರೆಷನ್ ಗೊತ್ತಿದೆ, P1 ಈಕ್ವಲ್ ಟು xi1 P1 naught. The reduction in the vapor pressure of the solvent is, ಸೊ ವೇಪರ್ ಪ್ರೆಷರ್ನ ರಿಡಕ್ಷನ್ ಡೆಲ್ಟಾ P1 ಈಕ್ವಲ್ಸ್ P1 ನಾಟ್ ಮೈನಸ್ P1. ಆಲ್ರೆಡಿ ನಮಗೆ ಗೊತ್ತಿದೆ ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ಸಲ್ಯೂಷನ್ಗಿಂತ. ಸೊ ಈಕ್ವಲ್ಸ್ P1 ನಾಟನ್ನ P1 ನಾಟ್ ಅಂತಲೇ ಬರ್ಕೊಳ್ಳೋಣ, ಮೈನಸ್ P1 ಅಂದರೆ ಏನು? xi1 P1 ನಾಟ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, xi1 P1 ನಾಟ್. ಸೊ ಇವೆರಡರಲ್ಲೂ ಕಾಮನ್ ಇರೋದು ಯಾವುದು? P1 ನಾಟು. ಸೊ P1 ನಾಟ್ನ ಕಾಮನ್ ತಗೊಳ್ಳೋಣ, ಸೊ ಆಗ ಉಳಿಯುವಂಥದ್ದು 1 ಮೈನಸ್ xi1. ಸೊ xi2 ಅಂದರೆ ಏನು? 1 ಮೈನಸ್ xi1. ನಮ್ಗೆ ಗೊತ್ತಿದೆ xi1 ಪ್ಲಸ್ xi2 ಈಕ್ವಲ್ ಟು 1. ಈಗ ನಮಗೆ xi2 ಬೇಕಂದರೆ ಏನು ಮಾಡಬೇಕು? ಈ xi1ಅನ್ನು ಇಲ್ಲಿ ಶಿಫ್ಟ್ ಮಾಡ್ತೀವಿ. ಸೊ ಆಗೇನಾಗುತ್ತೆ? 1 ಮೈನಸ್ xi1. ಸೊ ಡೆಲ್ಟಾ P1 ಈಕ್ವಲ್ಸ್ P1 ನಾಟ್ xi2. ಸೊ xi2 ಅಂತ ಅಂದರೆ ಡೆಲ್ಟಾ P1 ಡಿವೈಡೆಡ್ ಬೈ P1 ನಾಟ್. ಸೊ ಡೆಲ್ಟಾ P1ನ ಸಬ್ಸ್ಟಿಟ್ಯೂಟ್ ಮಾಡೋಣ, P1 ನಾಟ್ ಮೈನಸ್ P1 ಹೋಲ್ ಡಿವೈಡೆಡ್ ಬೈ P1 ನಾಟ್. xi2 ಅಂತ ಅಂದರೆ ಏನು? xi2 ಇಸ್ ದ ಮೋಲ್ ಫ್ರ್ಯಾಕ್ಷನ್. ಸೊ ಇಲ್ಲೇನಾಗುತ್ತೆ? xi2ನ ನಾವು N2 ಡಿವೈಡೆಡ್ ಬೈ N1 ಪ್ಲಸ್ N2 ಅಂತ ಬರ್ಕೋಬೋದು. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, N2 ಡಿವೈಡೆಡ್ ಬೈ N1 ಪ್ಲಸ್ N2 ಈಕ್ವಲ್ಸ್ P1 ನಾಟ್ ಮೈನಸ್ P1 ಹೋಲ್ ಡಿವೈಡೆಡ್ ಬೈ P1 ನಾಟ್. N1 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್, N2 ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್. ಅದೇ ಒಂದು ಡೈಲ್ಯೂಟ್ ಸೊಲ್ಯೂಷನ್ ಆಗಿದ್ರೆ N2 ಈಸ್ ಲೆಸ್ ದ್ಯಾನ್ N1. ಸೊ ಹಾಗೇನಾಗುತ್ತೆ? N2ನ ನಾವು ಡಿನಾಮಿನೇಟ್ರಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಆಗ ಈಕ್ವೇಷನ್ ಏನಾಗುತ್ತೆ? P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಈಕ್ವಲ್ಸ್ N2 ಡಿವೈಡೆಡ್ ಬೈ N1. ಸೊ ಈಕ್ವೇಷನ್ ಏನಾಗುತ್ತೆ? P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಈಕ್ವಲ್ಸ್ W2 ಇಂಟು M1 ಡಿವೈಡೆಡ್ ಬೈ M2 ಇಂಟು W1. ಸೊ ನಮಗೆ M2 ಬೇಕು, ಸೊ M2ನ ಒಂದು ಕಡೆ ಇಟ್ಕೊಳ್ಳೋಣ, ಉಳಿದಿರೋದೆಲ್ಲ ಇನ್ನೊಂದು ಕಡೆ ಶಿಫ್ಟ್ ಮಾಡೋಣ. ಸೊ ಹಾಗೆ N2 N1 ವ್ಯಾಲ್ಯೂನ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ P1 N2 ಮತ್ತು N1 ವ್ಯಾಲ್ಯೂನ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗೇನಾಗುತ್ತೆ? P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಈಕ್ವಲ್ಸ್ W2 ಇಂಟು M1 ಡಿವೈಡೆಡ್ ಬೈ M2 ಇಂಟು W1. ಸೊ ನಮಗೆ ಬೇಕಾಗಿದ್ದು M2. ಸೊ M2ನ ಒಂದು ಕಡೆ ಇಟ್ಕೊಳ್ಳೋಣ, ಉಳಿದಿರೋದೆಲ್ಲ ಇನ್ನೊಂದು ಕಡೆ ಶಿಫ್ಟ್ ಮಾಡೋಣ. ಸೊ ಹಾಗೇನಾಗುತ್ತೆ? W2 ಇಂಟು M1 ಹೋಲ್ ಡಿವೈಡೆಡ್ ಬೈ W1 ಇಂಟು P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್. W1 ಅಂದರೆ ಮಾಸ್ ಆಫ್ ಸಾಲ್ವೆಂಟ್, W2 ಮಾಸ್ ಆಫ್ ಸಲ್ಯೂಟ್, M1
molar mass of solvent, m2 molar mass of solute. Next one, elevation of boiling point. The vapor pressure of a liquid increases with increase of temperature. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಲಿಕ್ವಿಡ್ನ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎ ಲಿಕ್ವಿಡ್ ಬಾಯ್ಲ್ಸ್ ಎಟ್ ಎ ಟೆಂಪರೇಚರ್ ವೆನ್ ಇಟ್ಸ್ ವೇಪರ್ ಪ್ರೆಷರ್ ಬಿಕಮ್ಸ್ ಈಕ್ವಲ್ ಟು ದ ಅಟ್ಮಾಸ್ಫಿರಿಕ್ ಪ್ರೆಷರ್. ಒಂದು ಲಿಕ್ವಿಡ್ಡು ಯಾವ ಟೆಂಪ್ರೇಚರಲ್ಲಿ ಬಾಯ್ಲ್ ಆಗುತ್ತೆ ಅಂತ ನೋಡೋದಾದರೆ ಅದರ ವೇಪರ್ ಪ್ರೆಷರು ಅಟ್ಮಾಸ್ಫಿರಿಕ್ ಪ್ರೆಷರ್ಗೆ ಈಕ್ವಲ್ ಆಗಬೇಕು. ಆಗ ಒಂದು ಲಿಕ್ವಿಡ್ ಬಾಯ್ಲ್ ಆಗುತ್ತೆ. ವೇಪರ್ ಪ್ರೆಷರ್ ಆಫ್ ದ ಸಾಲ್ವೆಂಟ್ ಡಿಕ್ರೀಸಸ್ ಇನ್ ದ ಪ್ರೆಸೆನ್ಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ಸೊ ಒಂದು ಸೊಲ್ಯೂಷನ್ನು ವಾಲಟೈಲ್ ಸಾಲ್ವೆಂಟ್ ಮತ್ತು ನಾನ್ ವಾಲಟೈಲ್ ಸಲ್ಯೂಟ್ನಲ್ಲಿ ಮಾಡಲಾಗಿದೆ ಅಂದ್ಕೊಂಡ್ರೆ, ಒಂದು ಸೊಲ್ಯೂಷನಲ್ಲಿ ವಾಲಟೈಲ್ ಸಾಲ್ವೆಂಟ್ ಮತ್ತು ನಾನ್ ವಾಲಟೈಲ್ ಸಲ್ಯೂಟ್ ಇದ್ದಾಗ ಸಾಲ್ವೆಂಟ್ನ ವೇಪರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸಾಲ್ವೆಂಟ್ನ ಜೊತೆಗೆ ನಾನ್ ವಾಲಟೈಲ್ ಸಲ್ಯೂಟ್ ಇದ್ದಾಗ ಸಾಲ್ವೆಂಟ್ನ ವೇಪರ್ ಪ್ರೆಷರು ಕಮ್ಮಿ ಆಗುತ್ತೆ. Elevation of boiling point depends on the number of solute molecules rather than their nature. ಸೊ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಂಬರ್ ಆಫ್ ಸಲ್ಯೂಟ್ ಮಾಲಿಕ್ಯೂಲ್ಸ್, ಎಷ್ಟು ಸಲ್ಯೂಟ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವುಗಳ ನೇಚರ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ದಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್. ಒಂದು ಸೊಲ್ಯೂಷನ್ನ ಬಾಯ್ಲಿಂಗ್ ಪಾಯಿಂಟು ಪ್ಯೂರ್ ಸಾಲ್ವೆಂಟ್ಗಿಂತ ಜಾಸ್ತಿ ಇರುತ್ತೆ. ಒಂದಿಷ್ಟು ಟರ್ಮ್ಸ್ಗಳನ್ನು ನೋಡ್ತಾ ಹೋಗೋಣ. ಟಿ ಬಿ ನಾಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಪ್ಯೂರ್ ಸಾಲ್ವೆಂಟ್, ಟಿ ಬಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್, ಡೆಲ್ಟಾ ಟಿ ಬಿ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಇದನ್ನು ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತಲೂ ಕೂಡ ಕರೀತಾರೆ. ಆಲ್ರೆಡಿ ನಮಗೆ ಗೊತ್ತಾಗಿದೆ ಸೊಲ್ಯೂಷನ್ನ ಬಾಯ್ಲಿಂಗ್ ಪಾಯಿಂಟು ಪ್ಯೂರ್ ಸಾಲ್ವೆಂಟ್ಗಿಂತ ಜಾಸ್ತಿ ಇರುತ್ತೆ ಅಂತ. ಆದ್ದರಿಂದ ಡೆಲ್ಟಾ ಟಿ ಬಿ ಈಕ್ವಲ್ಸ್ ಟಿ ಬಿ ಮೈನಸ್ ಟಿ ಬಿ ನಾಟ್ ಆಗುತ್ತೆ. ಫಾರ್ ಡೈಲ್ಯೂಟ್ ಸೊಲ್ಯೂಷನ್ಸ್ the elevation of boiling point is directly proportional to the molar concentration of the solute in a solution. ಒಂದು ಡೈಲ್ಯೂಟ್ ಸೊಲ್ಯೂಷನಲ್ಲಿ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟು ಸಲ್ಯೂಟಿನ ಮೋಲಾಲ್ ಕಾನ್ಸಂಟ್ರೇಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆದ್ದರಿಂದ ಡೆಲ್ಟಾ ಟಿ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್. ಇದನ್ನು ಇಕ್ವೇಷನ್ 1 ಅಂತ ಕರೆಯೋಣ. ಸೊ ಡೆಲ್ಟಾ ಟಿ ಬಿ ಈಕ್ವಲ್ಸ್ ಕೆ ಬಿ ಇಂಟು ಎಮ್. ಇಕ್ವೇಷನ್ 2, ಎಮ್ ಅಂತ ಅಂದರೆ ಮೊಲಾಲಿಟಿ, ಕೆ ಬಿ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಆರ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಸೊ ಈ ಕೆ ಬಿಯ ಯೂನಿಟ್ ಏನು ಅಂತ ನೋಡೋದಾದರೆ ಕೆಲ್ವಿನ್ ಕೆ ಜಿ ಪರ್ ಮೋಲ್. ಇಫ್ W2 gram of solute of molar mass M2 is dissolved in W1 gram of solvent, then molality M of the solution is given by the expression. ಇಲ್ಲಿ W2 ಗ್ರಾಮ್ ಅಷ್ಟು ಸಲ್ಯೂಟನ್ನು ತೊಗೊಂಡಿದ್ದಾರೆ, ಅದರ ಮೋಲಾರ್ ಮಾಸ್ M2 ಇದೆ. ಸೊ ಈ W2 ಗ್ರಾಮ್ ಅಷ್ಟು ಸಲ್ಯೂಟನ್ನು W1 ಗ್ರಾಮ್ ಆಫ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಆಗ ಮೊಲಾಲಿಟಿ ಏನಾಗುತ್ತೆ? ಸೊ ಅದನ್ನು ಒಂದು ಈಕ್ವೇಷನ್ಸ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಎಮ್ ಈಕ್ವಲ್ಸ್ W2 ಡಿವೈಡೆಡ್ ಬೈ M2 ಹೋಲ್ ಡಿವೈಡೆಡ್ ಬೈ W1 ಡಿವೈಡೆಡ್ ಬೈ 1000. ಸೊ ಇದನ್ನು ಹೀಗೂ ಕೂಡ ಬರಿಬೋದು, 1000 ಇಂಟು W2 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಇದು ಈಕ್ವೇಷನ್ 3. ಈಕ್ವೇಷನ್ 3ಯಲ್ಲಿ ಎಮ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ 3ಯಲ್ಲಿ ಎಮ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ? ಡೆಲ್ಟಾ ಟಿ ಬಿ ಈಕ್ವಲ್ಸ್ ಕೆ ಬಿ ಇಂಟು 1000 ಇಂಟು W2 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಸೊ ನಮಗೆ ಬೇಕಾಗಿರುವಂಥದ್ದು M2, ಆದ್ದರಿಂದ M2ನ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಡೆಲ್ಟಾ ಟಿ ಬಿ ಇಲ್ಲಿಗೆ ಬರುತ್ತೆ. ಸೊ ಆಗ ಈಕ್ವೇಷನ್ ಏನಾಗುತ್ತೆ? M2 ಈಕ್ವಲ್ಸ್ ಕೆ ಬಿ ಇಂಟು 1000 ಇಂಟು W2 ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು W1. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಯಾಕಂದರೆ ಇದರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. W1 ಅಂತ ಅಂದರೆ ಮಾಸ್ ಆಫ್ ಸಾಲ್ವೆಂಟ್, W2 ಮಾಸ್ ಆಫ್ ಸಲ್ಯೂಟ್, M1 ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್, M2 ಮೋಲಾರ್ ಮಾಸ್ ಆಫ್ ಸಲ್ಯೂಟ್.